ತಿಳಕವಾಡಿ ಪ್ರದೇಶದ ಬುಧವಾರಪೇಟೆ ಬಳಿ ಇರುವ ಒಂದು ಇಡ್ಲಿ ವಡಾ ಕ್ಯಾಂಟೀನಿನ ಕಾರ್ಮಿಕನು ತಡರಾತ್ರಿ ಸಾರ್ವಜನಿಕ ಸ್ಥಳದಲ್ಲಿ ಕಸ ಹಾಕುತ್ತಿದ್ದುದನ್ನು ನಾಗರಿಕರು ಗಮನಿಸಿದರು. ಈ ವಿಷಯವನ್ನು ನಾಗರಿಕರು ತಕ್ಷಣ ಸ್ಥಳೀಯ ನಗರಸಭಾ ಸದಸ್ಯರಾದ ನಿತಿನ್ ಜಾಧವ್ ಅವರಿಗೆ ತಿಳಿಸಿದರು. ಮಾಹಿತಿ ದೊರಕಿದ ಕೂಡಲೇ ನಗರಸಭಾ ಸದಸ್ಯ ನಿತಿನ್ ಜಾಧವ್ ಅವರು ಆರೋಗ್ಯ ನಿರೀಕ್ಷಕರೊಂದಿಗೆ ಸಂಬಂಧಿತ ಕ್ಯಾಂಟೀನ್ಗೆ ಭೇಟಿ ನೀಡಿದರು. ಈ ವೇಳೆ ಹೋಟೆಲ್ ಮಾಲೀಕರೊಂದಿಗೆ ಚರ್ಚೆ ನಡೆಸಿ ಮಹಾನಗರ ಪಾಲಿಕೆಯ ಘನಕಸ ನಿರ್ವಹಣಾ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ 2,000 ರೂಪಾಯಿ ದಂಡವನ್ನು ವಿಧಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಿತಿನ್ ಜಾಧವ್ ಅವರು, ನಾಗರಿಕರು ಮನೆ ಮನೆಗಳಿಂದ ಕಸ ಸಂಗ್ರಹಿಸಲು ಬರುವ ಮಹಾನಗರ ಪಾಲಿಕೆಯ ವಾಹನಕ್ಕೆ ಕಸ ನೀಡಬೇಕು ಎಂದು ಮನವಿ ಮಾಡಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ತಡರಾತ್ರಿ ಕಸ ಹಾಕುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಹಾನಗರ ಪಾಲಿಕೆಯ ಸ್ವಚ್ಛತಾ ನಿಯಮಗಳನ್ನು ಪಾಲಿಸಬೇಕು ಹಾಗೂ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನಾಗರಿಕರು ಸಹಕಾರ ನೀಡಬೇಕು ಎಂದು ಅವರು ಸ್ಪಷ್ಟಪಡಿಸಿದರು. ಈ ವೇಳೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಮೋಹಿತಿ ಮತ್ತು ಸೂಪರ್ವೈಸರ್ ಗಜಾನನ ಮೂಳಿಕ್ ಉಪಸ್ಥಿತರಿದ್ದರು. आज आपल्या वार्डामध्ये 19 जो बुधवारपेठ येते त्या बुधवारपेठमध्ये जे हॉटेल इडली कॉर्नर या हॉटेल मालकाने काल रात्री 12 वाजता जे आपल्या बुधवारपेठमध्ये जो डस्टबिनच्या बाहेर कचरा टाकला त्याच्यासाठी नागरिकांनी आपल्याला एक व्हिडिओ फुटेज त्या ठिकाणी पाठवलं आणि याच्यावरती कारवाई करा. आज सकाळी आपले महानगरपालिकेचे SI मोहिते सर आणि सुपरवायझर गजू आणि आपण या ठिकाणी येऊन स्वतः येऊन या ठिकाणी त्या हॉटेल मालकाला 2,000 रुपयाचा फाईन या ठिकाणी लावलेला आहे. आणि याच्या पुढे सुद्धा निरंतर आपल्या वार्डमध्ये कुठं पण जर कोणी नागरिक कचरा टाकत असेल तर याच्यामुळे अशी दंडात्मक कारवाई होणारच आहे आणि नागरिकांनी याची नोंद घ्यावी. धन्यवाद. विनोद कुलकर, KMM न्यूज, बेळगावी.